ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪರಿಮಳ ಅವರೇ, ಯಾಕೆ ದುಡ್ಕಕ್ಕೆ ಹೋದ್ರಿ? ಅವರು ಒಳ್ಳೆ ಜನ ಅಲ್ಲ. ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನ್ ಮಾಡೋಕ್ ಸಾಧ್ಯ? ಏನ್ ಮಾಡ್ಕೋತಾರ ಅವರು? ಹೆಚ್ಚು ಅಂದ್ರೆ ನನ್ನ ಪ್ರಾಣ ತಕ್ಕೋತಾರ ಅಷ್ಟೇ ತಾನೆ. ತಗೊಳ್ಳಿ ಬಿಡಿ. ಅಮ್ಮ, ಯಾಕೇನೇನೋ ಮಾತಾಡ್ತಿದ್ಯಾ? ಪರಿಮಳ ಅವರೇ, ಆ ಬೆಟ್ಟಪ್ಪ ಸಾಯಿಸಿ ಸುಮ್ಮನಾಗವನಲ್ಲ, ಬದುಕಿದ್ದಾಗಲೇ ನರ್ಕ ತೋರಿಸೋನು. ಇವತ್ತು ನಾನು ನಿಮ್ಮ ಮನೆ ಹೀಗಾಗೋದಕ್ಕೆ ಅವನೇ ಕಾರಣ. ನಾನು ನನ್ನ ಮಕ್ಕಳಿಂದ ದೂರ ಆಗೋದಕ್ಕೆ ಅವನೇ ಕಾರಣ. ಏನ್ ಹೇಳ್ತಿದ್ದೀರಾ ನೀವು? ಹೌದು ಪರಿಮಳ ಅವರೇ, ಸುಮಾರು ವರ್ಷದ ಹಿಂದಿನ ಕತೆ ಇದು. ಮಂಗಳಾಪುರದಲ್ಲಿ ನಮ್ಮ ಯಜಮಾನರು ಜಡ್ಜ್ ಆಗಿದ್ರು. ಅಲ್ಲಿ ಈ ಬೆಟ್ಟಪ್ಪ ಮತ್ತೆ ಅವನ ಹೆಂಡತಿ ವಿರುದ್ಧ ನಮ್ಮ ಯಜಮಾನರು ಒಂದು ತೀರ್ಪು ಕೊಟ್ಟಿದ್ರು. ಅದರಿಂದ ಆ ಬೆಟ್ಟಪ್ಪನಿಗೆ 25 ವರ್ಷ ಜೈಲು ಶಿಕ್ಷೆ ಆಯಿತು. ವಾದ ವಿವಾದಗಳನ್ನು ಆಲಿಸಿದ ನಂತರ ಈ ನ್ಯಾಯಾಲಯವು ಈ ಕೆಳಕಂಡ ತೀರ್ಪಿಗೆ ಬಂದಿರುತ್ತೆ. ಸೂರ್ಯನಾರಾಯಣ, ನಮ್ಮ ಅಪ್ಪ ಅಮ್ಮನ್ಗೆ ಜೀವನ ಓದಿ ಶಿಕ್ಷೆ ಕೊಡಿಸ್ತೀಯಾ? ನಿನ್ನ ನೀನ್ ಇಡೀ ಕುಟುಂಬನ ಸರ್ವನಾಶ ಮಾಡ್ತೀನಿ, ಒಬ್ರು ಬಿಡಲ್ಲ. ಕೋಪಕ್ಕೆ ಅಗ್ನಿ ನಮ್ಮ ಇಡೀ ಮನೆನ ಸುಟ್ಟು ಹಾಕ್ದ. ನಮ್ಮ ಮನೆ ಛಿದ್ರ ಆಗೋಯ್ತು. ನಾನು ಎಲ್ಲೋ ಹೋದೆ, ಸೂರ್ಯವ್ರು ಇನ್ನೆಲ್ಲೋ ಸೇರ್ಕೊಂಡ್ರು, ನನ್ನ ಮಕ್ಕಳು ಇನ್ನೆಲ್ಲೋ ಬೀದಿ ಪಾಲಾದ್ರು. ಒಟ್ನಲ್ಲಿ ನನ್ನ ಇಡೀ ಕುಟುಂಬ 4 ದಿಕ್ಕಾಯ್ತು. ಅಂದ್ರೆ ಇದಕ್ಕೆಲ್ಲ ಕಾರಣ? ಹೌದು, ಆ ಬೆಟ್ಟಪ್ಪ ಮತ್ತೆ ಅಗ್ನಿನೇ. ಅವರು ಜೀವಂತವಾಗಿದ್ದಾಗಲೇ ನರ್ಕ ತೋರಿಸೋ ಅಂತವ್ರು. ವೈದೇಹಿ, ಸಾಕು, ಸಮಾಧಾನ ಮಾಡ್ಕೊಳ್ಳೆ. ಅಮ್ಮ, ಮನೆಗೆ ಯಾರಾದ್ರು ಬಂದಿದ್ದಾರಾ? ಆ ಬೆಟ್ಟಪ್ಪ ಮತ್ತೆ ಅಗ್ನಿ ಬಂದಿದ್ರು, ಹೋದ್ರು ರಾಜಣ್ಣ. ಇಲ್ಲ ಅಮ್ಮ, ಅವ್ರ ಕಾರಿನೂ ಅಲ್ಲೇ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.